ಇದೊಂದು ಸೇವಾ ಸಂಸ್ಥೆ, ಸೇವೆನೇ ಇದು ಮುಖ್ಯವಾದ ಉದ್ದೇಶ. ತಾವೆಲ್ಲರೂ ನೋಡಿರ್ಬೋದು, ನಮ್ಮಲ್ಲಿ ರೋಟರಿ ಕ್ಲಬ್ಬು, ಲಯನ್ಸ್ ಕ್ಲಬ್ಬು ಇದ್ದಂಗೆ ರೋಟರಿ ಆ್ಯಂಡ್ ಲಯನ್ಸ್ ಕ್ಲಬ್ ಇದೆಲ್ಲ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸು. ಎಲ್ಲ ದೇಶಗಳಲ್ಲೂ ಆ ಒಂದು ಸಂಸ್ಥೆ ಬ್ರಾಂಚಸ್ ಇದೆ. ಈ ಒಂದು ಭಾರತ ವಿಕಾಸ ಪರಿಷತ್ತು ಇದು ನಮ್ಮ ದೇಶದ ಮಾತ್ರ ನಮ್ಮ ದೇಶದ ಸಂಸ್ಕೃತಿ ಕಲೆ ಇದನ್ನು ಉಳಿಸೋ ಒಂದು ಮುಖ್ಯ ಉದ್ದೇಶ ಇಟ್ಕೊಂಡು ಈ ಒಂದು ಭಾರತ ವಿಕಾಸ ಪರಿಷತ್ತು ಪ್ರಾರಂಭ ಆಗಿದೆ. ನಮ್ಮ ರಾಜಾಜಿನಗರ ಶಾಖೆಯಲ್ಲಿ ಕೂಡ ಬಹಳಷ್ಟು ಆ್ಯಕ್ಟಿವಿಟೀಸ್ನ ನಾವು ಮಾಡ್ತಾ ಇದ್ದೀವಿ. ಕಳೆದ ವಾರದಲ್ಲಿ ನಾವು ಡಯಾಬಿಟಿಸ್ ಅವೇರ್ನೆಸ್ ಕ್ಯಾಂಪು ಮತ್ತು ಡಯಾಬಿಟಿಸ್ ಜಾಥಾ ಕೂಡ ಮಾಡಿದ್ವಿ. ಬಹಳಷ್ಟು ಜನಕ್ಕೆ ಡಯಾಬಿಟಿಸ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ, ಮತ್ತು ಇಲ್ಲಿ ನಮ್ಮ ಯಾವ ಪಾರ್ಕ್ ಅಂತೀವಿ, ಶಂಕರ್ ಪಾರ್ಕ್ನಲ್ಲಿ ಸುಮಾರು ಒಂದು 100 ಜನಕ್ಕೆ ಮೇಲ್ಪಟ್ಟಕ್ಕೆ ಡಯಾಬಿಟಿಸ್ ಮೋರ್ ದೆನ್ 300 ಮೆಂಬರ್ಸ್ಗೆ ನಾವು ಡಯಾಬಿಟಿಸ್ ಚೆಕಪ್ನ ಕಂಡಕ್ಟ್ ಮಾಡಿದ್ವಿ. ಹಾಗೆ ಬಯೋಕಾನ್ ಕಂಪ್ನಿಯವರು ನಮ್ಮ ಒಂದು ಈ ಉದ್ದೇಶಕ್ಕೆ 500 ಟಿ ಶರ್ಟ್ಗಳು ಕೂಡ ಕೊಟ್ಟಿದ್ರು, ಅದನ್ನು ಕೂಡ ನಾವು ಎಲ್ಲರಿಗೂ ಹಂಚಿದ್ವಿ. ಜಾಥಾ ಕೂಡ ತುಂಬ ಚೆನ್ನಾಗಿ ನಡೀತು. ಇಲ್ಲಿನ ಲೋಕಲ್ MLA ಆದಂಥ ಗೋಪಾಲಯ್ಯ ಅವರು ಬಂದಿದ್ದರು. ಆಮೇಲೆ ಕಾರ್ಪೊರೇಟರ್ ಅಂತ ಹರೀಶ್ ಅವರು ಬಂದಿದ್ದರು. MLA ಆದಂಥ ನರೇಂದ್ರ ಬಾಬು ಅವರು ಬಂದಿದ್ದರು. ಸುಮಾರು ಒಂದು 200-300 ಜನ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದರು. ಜಾಥಾ ಕೂಡ ತುಂಬ ಚೆನ್ನಾಗಿ ನಡೀತು. ಇಷ್ಟನ್ನು ನಾನು ಈ ಒಂದು ನಮ್ಮ ಕಳೆದ ಆ್ಯಕ್ಟಿವಿಟೀಸಲ್ಲಿ ಹೇಳ್ತಾ ಇದ್ದೀನಿ. ಅಧ್ಯಕ್ಷ ರಘುನಾಥ್ ಅವರಿಗೆ ವಂದನೆ, ಎಲ್ಲ ಸದಸ್ಯರಿಗೆ ಅಭಿನಂದನೆ. ವಿಷಯವನ್ನು ನಾನೇನು ಮಾತಾಡಬೇಕಾದ ಏನಿರಲಿಲ್ಲ, ಆದರೆ ನೀವು ಕೇಳಿದ ಇದಕ್ಕೆ ಔಚಾರಿಕವಾಗಿ ಒಂದು ಮಾತಾಡೋದು. ಆದರೆ ನಾನು ಇದರ ದೇಹೋದ್ದೇಶಗಳನ್ನು ಹೇಳಿರುವಾಗ ಜನರಲ್ ಆಗಿ ಮಾತನಾಡಲು ಇಷ್ಟಪಡ್ತೀನಿ. ಈಗ ಚಿಂತನಾ ರಿಪೋರ್ಟ್ಗಳಲ್ಲಿ ಚಿಂತನ ಅಂತ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದೀನಿ. ಸುಮಾರು ಒಂದು 10-15 ಇಂಟರ್ನೆಟ್ಗೆ ಬೀಡಾಗಿದೆ. ಚಿಂತನ ವೈ ಚಂದ್ರಶೇಖರ್ ತುರುವೇಕರೆ ಅಂತ ಪ್ರಿಂಟ್ ಮಾಡಿದ್ದೀನಿ. ತಾವು ಅದನ್ನು ಓಪನ್ ಮಾಡ್ಕೊಂಡು ನೋಡ್ಬೋದು. ನಿಮ್ಮ ID ಕೊಟ್ಟರು ಒಂದು ಸರಿ ನೀವು ಸೇವ್ ಮಾಡ್ಕೊಂಡ್ರೆ ಕರ್ಮಣ್ಯೇ ವಾಲಿಕಾರಸ್ತೆ ಮಾಪಲೇಶ ಕದಾಚನ. ಕೃಷ್ಣ ಅರ್ಜುನಿಗೆ ಹೇಳಿರೋದು ಗೀತೆಯಲ್ಲಿ ಒಂದು ಶ್ಲೋಕಗಳು ಒಂದೊಂದು ವಿಶಿಷ್ಟವಾದ ಶ್ರೇಷ್ಠತೆಯನ್ನು ಹೊಂದಿರುವುದು. ಆದರೆ ಭಗವದ್ಗೀತೆಯನ್ನು ದೀಪದ ಕೆಳಗೆ ನೆರಳು. ಯಾಕೆ ಅಂದರೆ ನಮ್ಮ ದೇಶದಲ್ಲಿ ಇರುವ ಆಧ್ಯಾತ್ಮಿಕತೆಯನ್ನು ಪ್ರಪಂಚಕ್ಕೆ ಸಾರಿದ್ದು ಹಿಂದಿನ ಜನ ಯಾವ ಕಾಲದಲ್ಲಿ ರವೀಂದ್ರನಾಥ್ ಠಾಕೂರ್ ಅವರಿಗೆ ಗೀತಾಂಜಲಿ ಅಂತ ಎಷ್ಟು ಕೊಡಲ್ಪಡ್ತಿತ್ತೋ ಅದನ್ನು ಲೋಕಮಾನ್ಯ ತಿಲಕರು ಧರ್ಮರಹಸ್ಯ ಅಂತ ಬರೋದು. ಆದರೆ ಈಗ ಬ್ರಿಟನ್ನಲ್ಲಿ ನಾವು ಇಂಟರ್ನೆಟಲ್ಲಿ ನೋಡ್ತೀವಿ, ಪ್ರತಿಯೊಂದು ಶಾಲೆಯಲ್ಲಿ ಭಗವದ್ಗೀತೆಯ ಸ್ತೋತ್ರವನ್ನು ಹೇಳ್ತಾರೆ. ಅಂದರೆ ನಮ್ಮಲ್ಲಿ ನಮ್ಮ ಶಾಲೆಗಳಲ್ಲಿ ಒಂದು ಗುಂಪ ಇಟ್ಕೊಂಡು ಹೋದರೆ, ಅಥವಾ ಏನಾದ್ರು ಹೂ ಇಟ್ಕೊಂಡು ಹೋದರೆ, ಅಥವಾ ಇನ್ನೇನಾರು ಒಂದು ಟ್ರೆಡಿಷನ್ಲಾಗಿ ಹೋದರೆ ಅದನ್ನು ಅವ್ರನ್ನ ಅಲೋ ಮಾಡೋದಿಲ್ಲ. ಆದರೆ ಬ್ರಿಟನ್ ಶಾಲೆಯಲ್ಲಿ ಭಗವದ್ಗೀತೆಯನ್ನು ಹೇಳಿಸ್ತಾ ಇದ್ದಾರೆ. ಅಮೇರಿಕನ್ ಶಾಲೆಗಳಲ್ಲಿ ಇನ್ಕಾರ್ಪೊರೇಟ್ ಮಾಡಿದ್ದಾರೆ. ಸಂಸ್ಕೃತವನ್ನೇ ದೊಡ್ಡ ಒಂದು ಸಬ್ಜೆಕ್ಟ್ ಆಗಿ ಒಂದು ಸಪ್ರೇಟ್ ಇಟ್ಟಿದ್ದಾರೆ. ಅಂದರೆ ಎಷ್ಟು ಗೌರವ ಕೊಡ್ತಿದ್ದಾರೆ ಭಾರತೀಯ ಇದಕ್ಕೆ ಅಂತ ನಮಗೆ ತಿಳಿಬೇಕು. ಈ ಕರ್ಮಣ್ಯ ಒಂದು ಪದ ಒಂದು 2 ನಿಮಿಷ ಮುಗಿಸ್ಕೊಡ್ತೀನಿ. ಕರ್ಮಣ್ಯ ವಾಲಿಕಾರಸ್ತೆ ಮಾಪಲೇಶ ಕದಾಚನ. ಕರ್ಮ ಮಾಡೋಕ್ಕೆ ಅಧಿಕಾರ ಇದೆ, ಫಲಕ್ಕೆ ಅಧಿಕಾರ ಇಲ್ಲ. ಅಂದರೆ ವಿದ್ಯಾರ್ಥಿ ಹಾಗಾದ್ರೆ ಹೇಗೆ ಓದಬೇಕು, ರೈತ ಯಾಕೆ ಬೆಳಿಬೇಕು, ಇವೆಲ್ಲ ಪ್ರಶ್ನೆ ಬರುತ್ತೆ. ಅಂದರೆ ನಾವು ಮಿಸ್ಅಪ್ರಹೆನ್ಷನ್, ನಾನ್ ಅಪ್ರಹೆನ್ಷನ್, ಅದರ ಬಗ್ಗೆ ಒಂದು ಸರಿಯಾದ ತಿಳುವಳಿಕೆ ಇಲ್ಲ. ತಿಳುವಳಿಕೆ ತಪ್ಪು ತಿಳುವಳಿಕೆ, ತಪ್ಪು ಗ್ರಹಿಕೆ, ಇನ್ನೊಂದು ಗ್ರಹಿಕೆ ಇಲ್ಲ. ಕಾರಣ ನಮಗೆ ನಮ್ಮ ಪೂರ್ವಿಕರು ಎಜುಕೇಟ್ ಮಾಡ್ತಾ ಇಲ್ಲ ಸರಿಯಾಗಿ. ಇದೇ ಕಾರಣ. ಅದರ ಬಗ್ಗೆ ಹೇಳ್ತಾ ಹೋದರೆ 1 ಗಂಟೆ ಇದಾಗ್ಬಿಡುತ್ತೆ, ವಿವರಣೆ ಆಗ್ಬಿಡುತ್ತೆ. ಎರಡನೆಯದು, ಕೃಷ್ಣ ಭಗವದ್ಗೀತೆಯಲ್ಲಿ ಎಲ್ಲಿ ಓಡೋಗು ಅಂತ ಹೇಳಿಲ್ಲ. ಇವತ್ತಿನ ಹುಡುಗರಿಗೆ ಹೇಳಿದ್ರೆ ಎಲ್ಲಿ ಯುವಕ ಚೆನ್ನಾಗಿ ಹೇಳಿದ್ರೆ ಭಗವದ್ಗೀತೆಯಲ್ಲ, ವಯಸ್ಸಾದವರಿಗೆ ಅಂತ ಹೇಳ್ತಾರೆ. ವಯಸ್ಸಾದವರು ಭಗವದ್ಗೀತೆ ಕೇಳಿ ಏನು ಮಾಡಬೇಕಾದೀನಿ. ಯಾಕೆಂದರೆ ಅದರಲ್ಲಿ ಇರುವುದು ಯೋಗ ಕರ್ಮಸ ಕೌಶಲಂ. ಅದರಲ್ಲಿ ಫೈಟ್ ಫಾರ್ ದ ಜಸ್ಟಿಸ್, ಪಡಿ ಅಂತ ಹೇಳಿದ್ದಾನೆ ಹೊರತು ಓಡೋಗು ಅಂತ ಹೇಳಿಲ್ಲ. ಸೋಮನಾಥ ದೇವಾಲಯವನ್ನು 16 ಬಾರಿ ಗಂಡೆತ್ತಿ ಬಂದು ಪೂಜೆ ಮಾಡ್ತಾನೆ ಗಜ್ನಿ ಮಹಮ್ಮದ್.
ಯಾಕೆ ರಾಜರುಗಳೆಲ್ಲ ಸೇರಿ ಹೊಡೆಯಕ್ಕಾಗ್ತಿರ್ಲಿಲ್ವಾ? ಅದೇ ಥರ ಬ್ರಿಟಿಷರು ಬಂದಾಗ ಎಲ್ಲ ರಾಜರು ಸೇರಿ ಹೊಡೆಯಕ್ಕಾಗ್ತಿಲ್ವಾ? ಅಂದರೆ ನಮ್ಮಲ್ಲಿ ಡಿಫಿಲ್ಟರ್ ಆಗ್ತಾ ಬಂತು, ಡಿಮಾರಲೈಸ್ ಆಗ್ತಾ ಬಂತು ಕಾಲದಲ್ಲಿ. 2000 ವರ್ಷ ಹೀಗಾಗಿ ಪರಕೀಯರಾಳರು, 500 ವರ್ಷ ಬ್ರಿಟಿಷರಾಳರು. ನಮ್ಮ ಪೊಟೆನ್ಷಿಯಾಲಿಟಿ ಯಾವ ಮಟ್ಟಕ್ಕಿದೆ ಅಂತಂದರೆ ಹಿಂದಿನ ಇದರಲ್ಲಿ ನೋಡಿದ್ರೆ ಪ್ರಪಂಚಕ್ಕೆ ಅತ್ಯದ್ಭುತವಾದ ಒಂದು ಸತ್ಯ ಸೌಂದರ್ಯವನ್ನು, ತತ್ವವನ್ನು ಜಗತ್ತಿಗೆ ಸಾರಿದ ದೇಶ ಇದು. ಇದೇ ಥರ ಕೃಷ್ಣನ್ ಥರ ಮಾರ್ಟಿನ್ ಕಿಂಗ್ ಲೂಥರ್, ಅಮೆರಿಕಾದಲ್ಲಿ ಇವತ್ತು ಮಾರ್ಟಿನ್ ಕಿಂಗ್ ಲೂಥರ್ ಫೋಟೋ ಎಲ್ಲೆಲ್ಲೂ ಮಹಾತ್ಮ ಗಾಂಧಿ ಹಾಗೆ ನೋಡ್ಬೋದು. ಅಂದರೆ ಅಮೆರಿಕಾದ ಪ್ರೆಸಿಡೆಂಟ್ಗಳು ಹೊಡೆದಾಕಿರ್ಬೋದು, ಮಾರ್ಟಿನ್ ಕಿಂಗ್ ಲೂಥರ್ನ ಹೊಡೆದಾಕಕ್ಕಾಗಲ್ಲ. ಯಾಕೆ ಒಂದು ಕೊಟೇಶನ್ಸ್ ಇವತ್ತು ನಮ್ಮ ಭಗವದ್ಗೀತೆಯ ಕೊಟೇಶನ್ಸ್ಗೆ ಮೀರಿಲ್ಲ, ಅತ್ಯದ್ಭುತವಾದ ಕೊಟೇಶನ್ಸ್. ಬಟ್ ನಾವು ಅದನ್ನು ಓದಬೇಕು ಜೀವನದಲ್ಲಿ ಒಬ್ಬರು ಮನುಷ್ಯರಿಗೆ. ಕುಲಸ್ಯಾರ್ಥಿ ಸ್ವಾರ್ಥಂ ತ್ಯಜೇತು, ಕುಲಕ್ಕಾಗಿ ಸ್ವಾರ್ಥವನ್ನು ತ್ಯಾಗ ಮಾಡಬೇಕು. ಗ್ರಾಮಸ್ಯಾರ್ಥಿ ಕುಲಂ ತ್ಯಜೇತು, ಗ್ರಾಮಕ್ಕಾಗಿ ಕುಲವನ್ನೇ ತ್ಯಾಗ ಮಾಡಬೇಕು. ರಾಷ್ಟ್ರಸ್ಯಾರ್ಥಿ ಗ್ರಾಮಂ ತ್ಯಜೇತು, ರಾಷ್ಟ್ರಕ್ಕಾಗಿ ಗ್ರಾಮಂ ತ್ಯಾಗ ಮಾಡೋದು ಪರವಾಗಿಲ್ಲ. ಆತ್ಮಸ್ಯಾರ್ಥಿ ಪೃಥ್ವಿ ತ್ಯಜೇತು, ಆತ್ಮಕ್ಕಾಗಿ ಪೃಥ್ವಿಯ ವಾಸನೆಗಳನ್ನೆಲ್ಲ ತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ. 86332 ಸ್ವಲ್ಪ ಅಡ್ಡ ಇದೆ. ಸಾರಿ. ಗೀತೆ ಪ್ರಶ್ನಿಸುತ್ತದೆ, ಕರ್ಮ ಕರ್ತವ್ಯಗಳನ್ನು ಸರಿಯಾಗಿ ಮಾಡಿದೀಯಾ? ಭಗವಂತ ಸೂರ್ಯ ಸಾವಿರಾರು ಲಕ್ಷಾಂತರ ವರ್ಷದಿಂದ ಬೆಳಕು ಕೊಟ್ಟಿದ್ದಾನೆ. ಭಗವಂತ ಮೊದಲ ಕರ್ಮೆಯ ಏನಾರು ಅಪೇಕ್ಷೆ ಪಟ್ಟಿದ್ದಾನೆ. ಅದರಿಂದ ನೀರು, ಸಮುದ್ರದ ನೀರು ಆವಿಯಾಗಿ ಹೋಗುತ್ತೆ, ಮಳೆಯಾಗಿ ಬರುತ್ತೆ, ಗಿಡ ಮರ ಬೆಳೆ ಎಲ್ಲವೂ ಸೌಂದರ್ಯವಿದೆ, ಎಲ್ಲವೂ ಆಹಾರವಿದೆ, ಎಲ್ಲೆಲ್ಲೂ ಒಂದು ಪರಿಪೂರ್ಣತೆ ಇದೆ. ಮನುಷ್ಯ ತಾನು ಕೊಟ್ಟ ಸಂಬಳಕ್ಕೆ ಶಂಕಾಗುತ್ತಾನಷ್ಟೇ. ಆದರೆ ಅಲ್ಲೊಬ್ಬ ಇಲ್ಲೊಬ್ಬ ಮಹಾತ್ಮ ಹುಟ್ಟಿ ದೇಶಕ್ಕಾಗಿ ಹೊಡೆದಾಡ್ತಾನೆ. ಅಂಥವರೇ ಮಹಾತ್ಮ ಗಾಂಧಿ, ಇಂಥವರು. ಇದು ಕರ್ಮಣ್ಯವಾಧಿಕಾರಸ್ಥೆ. ಅವರು ಯಾರಿಂದ ಏನು ಅಪೇಕ್ಷೆ ಪಟ್ಟಿಲ್ಲ. ಮಾತ್ರ ಹೇಳ್ತೀವಿ, ಊಟ ಮಾಡ್ಬೇಕಾದ್ರೆ ಬ್ರಹ್ಮಾರ್ಪಣಂ ಬ್ರಹ್ಮಹಿ ಬ್ರಹ್ಮಾಗ್ನೋ ಬ್ರಹ್ಮಣ ಬ್ರಹ್ಮಹಿ ಅಂತವ್ಯಂ ಬ್ರಹ್ಮ, ನಾನು ಬ್ರಹ್ಮ, ಇದು ಬ್ರಹ್ಮ. ಅಯ್ಯೋ, ಎಂಥ ವಿಚಿತ್ರ ಕಲ್ಪನೆ ಇದೆಲ್ಲ. ಅವನ ಜೀವನವೇ ಬ್ರಹ್ಮ, ಅವನು ಬ್ರಹ್ಮಮಯವಾಗಿ ಅವನು ಬ್ರಹ್ಮಕ್ಕೆ ಅರ್ಪಣೆ ಮಾಡಿದ್ದಾನೆ. ಜಗತ್ತೇ ಬ್ರಹ್ಮ, ಅವನಿಗೆ ತನ್ನನ್ನೇ ಬಲಿ ಕೊಟ್ಟಿದ್ದಾನೆ. ಹಾಗೆ ಮಹಾತ್ಮ ಗಾಂಧಿಯವರ ಹಾಗೆ ಹುಟ್ಟಿದ್ದೊಂದು ಅವರು ಭಾಷೆ ಬೆಳೆದು ಲಾ ಓದಿ, ಇಂಗ್ಲೆಂಡ್ ಲಾ ಓದಿ ಆಫ್ರಿಕಾದಲ್ಲಿ ಪ್ರಾಕ್ಟೀಸ್ ಮಾಡಿದ್ರೂ ಅವರು ಸಮಾಜಕ್ಕೆ ತಮ್ಮನ್ನು ಅರ್ಪಿಸ್ಕೊಂಡು ಹುಟ್ಟಿದ್ದೊಂದು, ತೊಟ್ಟಿದ್ದೊಂದು, ಬೆಳೆದಿದ್ದೊಂದು, ಇದು ನನ್ನ ಭೂಮಿ. ಅವರ ಕಾಲದಲ್ಲಿ ನಾವು ಕೆಲವಾರು ವಿಷಯಗಳನ್ನು ಜ್ಞಾಪಿಸಿಕೊಂಡರೆ ನಮಗೆ ಇನ್ನೂ ರೋಮಾಂಚನವಾಗುತ್ತೆ. ಬಟ್ಟೆ ಟ್ಯಾಕ್ಸ್ ಕೊಡಲಿಲ್ಲ, ಹೊಡಿತೀವಿ ಅಂದರೆ ಬಟ್ಟೆ ಇರೋ ಒಂದು ಶರ್ಟು ಮತ್ತು ಬಿಚ್ಚು ಹೊಡೆಸ್ಕೊಡ್ರು ನಮ್ಮ ಹಿರಿಯರು. ಇದೇ ರೀತಿ ನಮ್ಮಲ್ಲಿ ಉಪ್ಪು, ಸಮುದ್ರದ ಉಪ್ಪಿಗೆ ಟ್ಯಾಕ್ಸ್ ಕೊಡಿ ಅಂತಂದಾಗ ತಲೆ ಓಡಿಸ್ಕೊತೀವಿ. ಬೇಕಾದ್ರೆ ನಾವು ಟ್ಯಾಕ್ಸ್ ಕೊಡಲ್ಲ ಅಂತ ತಲೆ ಓಡಿಸ್ಕೊಂಡು ಸಾಲ. ಇಂತಹ ನಮ್ಮಲ್ಲಿ ಕರ್ಮಣ್ಯವಾಧಿಕಾರಸ್ಥೆ. ಆ ತಲೆ ಓಡಿಸ್ಕೊಂಡವರೇ ಆಗಲಿ, ಬಲಿದಾನ ಮಾಡಿದಾರೆ ಆಗಲಿ, ಯಾರು ವಿಪಕ್ಷೆ ಪಟ್ಟಿದ್ದಾರ, ಇದು ಕರ್ಮಣ್ಯವಾಧಿಕಾರಸ್ಥೆ. ಕೇವಲ ಅರ್ಥವಲ್ಲ, ಅದು ತತ್ವಾರ್ಥ, ಭಾಷ್ಯಾರ್ಥ ಅಲ್ಲಿದ್ದರೆ ಮತ್ತು ತಿಳಿಯದಿದ್ದರೆ ಅದು ಅಪಾರ್ಥವೇ ಸರಿ. ಅಂತೆಯೇ ಅರವಿಂದರು, ಲೋಕಮಾನ್ಯರು, ಅಂಬೇಡ್ಕರ್, ಆಜಾದ್ ಚಂದ್ರಶೇಖರ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಸಾವರ್ಕರ್, ಇವರು ಬದುಕಿದ ರೀತಿ ಅರ್ಥ ಕರ್ಮಣ್ಯವಾಧಿಕಾರಸ್ಥೆ ಮಾಪರೀಶು ಕದಾಚ. ಫಲ ಅಲ್ಲ, ಫಲ ಅರ್ಥ ಮಾಡಿಕೊಂಡ್ರೆ ಆಗುವುದು ಅವಿವೇಕವೇ ಅಪಾರ್ಥ. ಇನ್ನು ಯಾವುದೋ ದೇಶದಲ್ಲಿ ಹುಟ್ಟಿ ಇಲ್ಲಿ ಬಂದು ಮದರ್ ತೆರೆಸಾ ಒಬ್ಬ ಶ್ರೀಮಂತರ ಹತ್ರ ಹೋಗಿ ಹೇಳ್ತಾಳೆ, ನನ್ನ ಸಂಸ್ಥೆಗಾಗಿ ಲೆಪ್ರಸಿ ಅವರಿಗೆ ದುಡ್ಡು ಕೊಡೋದು. ಅವನ ಮಕ್ಕಳ ಮೇಲೆ ಕೊಡ್ತಾನೆ, ಇದು ನನಗಿರಲಿ, ನನ್ನ ಸಂಸ್ಥೆಗೆ ಆಗಿ ಏನಾರು ಕೊಡೋದು ಮತ್ತೆ ಕೈ ಚಾಡ್ತಾಳೆ. ಆವಾಗ ಅವನಿಗೆ ಹೃದಯ ಕರಗಿ ಅವನ ಫಲ ಇರುತ್ತೆ. ಇದು ಕರ್ಮಣ್ಯ ಪರಿಕಾಸ. ಇವತ್ತು ಏನಾಗಿದೆ, ನಮ್ಮ ದೀಪದಗಳಿಗೆ ನೆರಳಾಗಿದೆ, ಸಂಸ್ಕೃತಿ ಅವಹೇಳನಾಗಿದೆ. ಕಾರಣ ನಾವೇ. ಯಾರನ್ನು ಬೇರೆಯವರು ಬೈಗುತ್ತಲ್ಲ, ನಾವು ಬೇರೆಯವ್ರ ಕಡೆ ಬೆರಳು ತೋರಿಸಿದ್ರೆ 4 ಬೆರಳು ನಮ್ಮನ್ನೇ ತೋರಿಸ್ತೀವಿ. ಹೆಚ್ಚಿಗೆ ಮಾತಾಡೋದು, ಪ್ರವಚನ ಅಲ್ಲಿ ನೀವು ಇಲ್ಲಿ ಈಗ ಮಾಡ್ತಿರೋದು ಕೆಲಸ, ನಮ್ಮ ಭಾರತೀಯ ವಿಕಾಸ ಪರಿಷತ್ತಿನಿಂದ ಮಾಡ್ತಿರುವ ಸೇವೆ ಕರ್ಮಣ್ಯವಾಧಿಕಾರ. ಯಾರು ಫಲ ಅಪೇಕ್ಷಿಸಿ ಮಾಡ್ತಿಲ್ಲ, ಫಲಾಫಲಗಳು ಸಮಾಜಕ್ಕೆ ಒಳ್ಳೆಯ ಫಲ ಸಿಗಲಿ, ಎಲ್ಲರೂ ಒಟ್ಟುಗೂಡಿ ಇನ್ನೂ ಜಾಸ್ತಿ ಪ್ರತಿ ವರ್ಷ 100 ಜನರನ್ನು ಮೆಂಬರ್ಸ್ ಮಾಡಿ ಎಲ್ಲರ ಸೇವೆಯನ್ನು
ಇದಕ್ಕಾಗಿ ಸಲ್ಲಿಸೋಣ. ಥ್ಯಾಂಕ್ ಯು.